ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬಂಗುಡೆ ಮೀನಿದು ಸಾರು ಮಾಡ್ತಾ ಇದ್ದೇನೆ. ನೋಡಿ, ಇಲ್ಲಿ 6 ಬಂಗುಡೆ ಇದೆ. ಇದನ್ನು ಕ್ಲೀನ್ ಮಾಡಿದ್ದೇನೆ. ಈಗ ಇದನ್ನು ಕಟ್ ಮಾಡ್ಕೊಳ್ಬೇಕು. ನೋಡಿ, ಈಗ ಮೀನನ್ನು ಕಟ್ ಮಾಡಿದ್ದೇನೆ. ಈಗ ಇದಕ್ಕೆ ಮಸಾಲೆ ಪ್ರಿಪೇರ್ ಮಾಡೋಣ. ಈಗ ಮಿಕ್ಸಿ ಜಾರಿಗೆ ನಾನು ಇಲ್ಲಿ 8 ಮೆಣಸು ತಗೊಂಡಿದ್ದೇನೆ. ಉದ್ದ ಮೆಣಸು ನೋಡಿ, 8 ಮೆಣಸನ್ನು ಹಾಕೋಣ. 2 ಸ್ಪೂನು ಕೊತ್ತಂಬರಿ, ಸಾಸಿವೆ ಸ್ವಲ್ಪ ಹಾಕೊಳ್ತೇನೆ, ಜೀರಿಗೆ ಸ್ವಲ್ಪ, 4 ಕಾಳು ಮೆಣಸು, 1 ಬೆಳ್ಳುಳ್ಳಿ, ಅರ್ಧ ಈರುಳ್ಳಿ ಹಾಕ್ತೇನೆ ಇದರದ್ದು, ಮತ್ತು ಮಸಾಲ ಫ್ರೈ ಮಾಡುವಾಗ ಬೇಕಾಗ್ತದೆ ನೋಡಿ. ಇಷ್ಟು ಅರ್ಧ ಈರುಳ್ಳಿ, ನೋಡಿ ಸ್ವಲ್ಪ ತೆಂಗಿನಕಾಯಿ, ಜಾಸ್ತಿ ಹಾಕೋದು ಬೇಡ, ಸ್ವಲ್ಪ ಸಾಕು. ಹಳದಿ ಪೌಡರ್, ಹುಳಿ ಇಷ್ಟ ಹಾಕ್ಕೊಳ್ತೇನೆ. ನೀರು ಹಾಕಿ ರುಬ್ಕೊಳ್ಳೋದು. ಈಗ ಇದನ್ನು ರುಬ್ಬಿ ತರ್ತೇನೆ ನೋಡಿ. ಈಗ ಮಸಾಲೆ ರುಬ್ಬಿ ಆಯಿತು. ಇಲ್ಲಿ ನಾನು ಹುಳಿದ ಅರ್ಧ ಈರುಳ್ಳಿಯನ್ನು ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ನೋಡಿ ಜಿಂಜರ್, ಮತ್ತು 2 ಕಾಯಿ ಮೆಣಸನ್ನು ಕಟ್ ಮಾಡಿದ್ದೇನೆ. ಈಗ ಮಸಾಲೆಯನ್ನು ಫ್ರೈ ಮಾಡಲಿಕ್ಕಿದೆ ನೋಡಿ. ಒಂದು ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ. ಇದಕ್ಕೆ ಎಣ್ಣೆ ಹಾಕೊಳ್ಳೋಣ. ಈಗ ನಾನು ಇದಕ್ಕೆ ಕಟ್ ಮಾಡಿದ ಈರುಳ್ಳಿ, ಜಿಂಜರ್ ಮತ್ತು ಕಾಯಿ ಮೆಣಸನ್ನು ಹಾಕಿ ಫ್ರೈ ಮಾಡ್ತೇನೆ. ಸ್ವಲ್ಪ ಫ್ರೈ ಆದರೆ ಸಾಕು. ಈಗ ಗ್ರೈಂಡ್ ಮಾಡಿದ ಮಸಾಲೆಯನ್ನು ಹಾಕೊಳ್ಳೋಣ. ಇದನ್ನು ಸಹ ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಈಗ ಮಿಕ್ಸಿ ತೊಳೆದ ನೀರನ್ನು ಹಾಕೊಳ್ತೇನೆ. ಜಾಸ್ತಿ ತೆಳು ಮಾಡಬೇಡಿ. ಸ್ವಲ್ಪ ನೀರು ಆ್ಯಡ್ ಮಾಡ್ತೇನೆ. ಉಪ್ಪು ಹಾಕ್ಕೊಳ್ತೇನೆ ರುಚಿಗೆ ತಕ್ಕಷ್ಟು. ಮಿಕ್ಸ್ ಮಾಡೋಣ. ಇಷ್ಟು ದಪ್ಪ ಇದ್ದರೆ ಸಾಕು, ತುಂಬ ತೆಳು ಮಾಡಬೇಡಿ. ಅದು ಮತ್ತೆ ತನ್ನಷ್ಟಕ್ಕೆ ಡ್ರೈ ಆಗ್ತದೆ. ಈಗ ಒಳ್ಳೆ ಕುದಿ ಬರಬೇಕು ನೋಡಿ. ಈಗ ಒಳ್ಳೆ ಕುದಿ ಬರ್ತಾ ಇದೆ. ಉಪ್ಪೆಲ್ಲ ಕರೆಕ್ಟ್ ಆಗಿದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ಫಿಶನ್ನು ಹಾಕೊಳ್ಳೋಣ. ಮಿಕ್ಸ್ ಮಾಡ್ಕೊಳ್ಬೋದು. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿ ಆಯಿತು. ಆ ಥರ ಸ್ಪೂನ್ ಹಾಕ್ಕೊಳ್ಬೇಡಿ. ಸ್ಪೂನ್ ಹಾಕ್ಕೊಂಡ್ರೆ ಮೀನೆಲ್ಲ ಕಟ್ಟಾಗ್ತದೆ, ಹುಡಿ ಆಗ್ತದಲ್ವ. ಈಗ ಒಳ್ಳೆ ಕುದಿ ಬರಲಿ. ಈಗ 5 ನಿಮಿಷ ಕುದಿ ಬರಲಿ. ಆಗ ಮೀನು ಅಲ್ಲೇ ಕುಕ್ ಆಗ್ತದೆ. ನೋಡಿ, ಈಗ ಗ್ಯಾಸನ್ನು ಆಫ್ ಮಾಡೋಣ. ಒಂದು ಪ್ಲೇಟನ್ನು ಮುಚ್ಚಿಡೋಣ, ಅದು ಅಲ್ಲೇ ಬೇಯ್ತದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಬಂಗುಡೆ ಫಿಶ್ ಕರಿ ಮಾಡ್ಬೋದಂತ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.